ಹೊಸ ಪ್ರಯತ್ನಗಳ ನಡುವೆ ಪಳಕಿರೋ ಹಳೆಯ ತಲೆಗಳು ತಮ್ಮ ಪ್ರಯತ್ನ ನಿಲ್ಲಿಸಿಲ್ಲ. ಪೈಪೋಟಿಗೆ ಬಿದ್ದಂತೆ ನ್ಯೂ ಕಮರ್ಸ್ಗೆ ಟಾಂಗ್ ಕೊಡೋಕೆ ರೆಡಿಯಾಗ್ತಿರೋ ಇವರಿಗೆ ಗೆದ್ದು ತೋರಿಸೋ ಬಯಕೆ. ಇದೇ ಸಾಲಿಗೆ ಸೇರೋ ಇಲ್ಲೊಬ್ರು ಹೊಸ ಆಲೋಚನೆಯೊಂದಿಗೆ ಬರೋಕೆ ರೆಡಿಯಾಗ್ತಿದ್ದಾರೆ. ಅನ್ವೇಷಿ ವೇಮಗಲ್ ಜಗನ್ನಾಥ್ ರಾವ್ ನ್ಯೂ ವೆಂಚರ್. ಮೊದಲಿಂದಲೂ ಪ್ರೇತಾತ್ಮಗಳ ಮೇಲೊಂದು ವಿಶೇಷ ಲವ್ ಅನ್ನಿಟ್ಟುಕೊಂಡಿರೋ ಈ ಡೈರೆಕ್ಟರ್ ಈ ಸಲ ಮತ್ತೊಮ್ಮೆ ದೆವ್ವದ ಕಥೆಯೊಂದನ್ನ ಹೇಳ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಮುಹೂರ್ತಕ್ಕೂ ಮುನ್ನ ಫೋಟೋಶೂಟ್ನಲ್ಲಿ ಬ್ಯುಸಿಯಾಗಿದ್ದ ಈ ತಂಡ ಖಂಡಿತ ಮೋಡಿ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಈ ನಿರ್ದೇಶಕರಿಗಿದೆ. ವೆರೈಟಿಯಾಗಿ ಜನರನ್ನ ಇಲ್ಲಿ ಹೆದರಿಸ್ತೀನಿ ಅಂತಿರೋ ವೇಮಗಲ್ ಜಗನ್ನಾಥ್ ರಾವ್ ಕತೆ ಬಿಟ್ಕೊಡ್ಬಾರ್ದು ಅಂತ ಶಪಥಗೈದಂತಿದ್ರು. ಇದು ಒಂಥರ ವಿಭಿನ್ನವಾದ ಕತೆ ಇದೆ. ಈ ಕಥೆನ ನಾವು ಆ್ಯಕ್ಚುಲಿ ಹೇಳೋದಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಇದು ಒಂದು ಥರದಲ್ಲಿ ಹರರ್ ಕೂಡಿದೆ, ಥ್ರಿಲ್ಲರ್ ಇದೆ, ಜೊತೆಗೆ ಒಂಥರ ವಿಭಿನ್ನವಾದ ಕಥೆನ ಒಳಗೊಂಡಿದೆ. ಚಿತ್ರದ ಮೊದಲನೇ ಫ್ರೇಮಿಂದ ಕಟ್ಟೆಕಡೆಯವರೆಗೂ ಕೊನೆಯಲ್ಲಿ ನಮಗೆ ಏನು ಅನ್ನೋದು ಸಿನಿಮಾದ ಈ ಅನ್ವೇಷಿ ಅನ್ನೋ ಕಥೆಯ ಅರ್ಥ ಏನು ಅನ್ನೋದು ಅಲ್ಲೇ ಗೊತ್ತಾಗೋದು. ಅದರಿಂದ ಯಾರಿಗೂ ಎಲ್ಲಿಗೂ ಹೇಳಿದ್ದೀವಿ, ಈ ಚಿತ್ರದ ಯಾವುದೇ ಒಂದು ಕಥೆಯ ಒಂದು ಭಾಗವನ್ನು ಕೂಡ ಹೇಳಬಾರ್ದು ಅನ್ನೋ ಒಂದು ಹೊಸ ಥರದ ಇಟ್ಕೊಂಡು ಮಾಡ್ತಾ ಇದ್ದೀವಿ. ರಾಘವೇಂದ್ರ ಭಟ್ ಈ ಸಿನಿಮಾದಲ್ಲಿನ ಒನ್ ಆಫ್ ದಿ ಲೇಡ್. ಈ ಹಿಂದೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ ಅನುಭವ ಇವರ ಬೆನ್ನಿಗಿದೆ. ಈ ಚಿತ್ರ ಖಂಡಿತ ಎಲ್ರಿಗೂ ಇಷ್ಟವಾಗುತ್ತೆ ಅನ್ನೋ ಭರವಸೆಯಲ್ಲಿರೋ ಇವರು ಫೋಟೋಶೂಟ್ ಬಗ್ಗೆ ಸಖತ್ ಎಕ್ಸೈಟ್ ಆಗಿದ್ರು. ನನಗೆ ಫಿಲ್ಮ್ಗಿಂತ ಮೊದಲು ಫೋಟೋಶೂಟ್ ಇದೆ ಫಸ್ಟು, ತುಂಬ ಚೆನ್ನಾಗಿ ಅನ್ನಿಸ್ತು. ಜಗನ್ನಾಥ್ ಸರ್ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಒಂಥರ ಹೊಸ ಥರ ಇದು ಅನ್ನಿಸ್ತಾ ಇದೆ. ಒಂದು ಹೊಸ ಪ್ರಯತ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ತನಕ ಬಂದಿಲ್ಲ ಆ ಥರ ಈ ಥರ ಸಬ್ಜೆಕ್ಟ್ ಇಷ್ಟು ತನಕ ಬಂದಿಲ್ಲ. ತುಂಬ ಚೆನ್ನಾಗಿದೆ. ನನಗೆ ಸ್ಟೋರಿ ಕೇಳಿಕೊಂಡು ನನಗೆ ಇಷ್ಟ ಆಯಿತು. ಅಹನ ಇಲ್ಲಿನ ಅರಗಿನೆ. ಚೆನ್ನೈನಿಂದ ಇಲ್ಲಿಗೆ ಬಂದಿಳಿದಿರೋ ಇವರಿಗಿದು ಕನ್ನಡದಲ್ಲಿ ಮೊದಲ ಪ್ರಯತ್ನ. ತುಂಡುಡುಗೆಯಲ್ಲೇ ಪಡ್ಡೆಗಳ ಹಾರ್ಟನ್ನ ತುಂಡಾಗಿಸ್ತೀನಿ ಅನ್ನೋ ವಿಶ್ವಾಸದ ಇವರು ಸಿನಿಮಾ ಬಗ್ಗೆ ಹೇಳಿದಿಷ್ಟು. I am so happy to work in Kannada movie because it's my first working in Kannada with director Sir Jagannath. This one I'm playing a main role as a main heroine, and today I heard that they have another 2-3 main leading people and pair with Tilak Sir in my first movie itself. I'm so happy. ಉಗ್ರಂನ ಗೆಲುವಿನ ಗುಂಗಲ್ಲಿರೋ ತಿಲಕ್ ಇಲ್ಲಿನ ಮತ್ತೊಂದು ಅಟ್ರಾಕ್ಷನ್. ಇಲ್ಲೂ ಮೋಡಿ ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿರೋ ತಿಲಕ್ ಬಗೆಯ ಫೋರ್ಸ್ ಕೊಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ರು. ಅದೇನೇ ಇದ್ರೂ ಮುಹೂರ್ತ ಭಾಗ್ಯ ಕಾಣಲು ರೆಡಿಯಾಗಿರೋ ಈ ಅನ್ವೇಷಿ ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿ ಸದ್ದು ಮಾಡುತ್ತೆ ಅನ್ನೋದು ಸದ್ಯದ ಸಸ್ಪೆನ್ಸ್. ಎಂಎಸ್ ಸರ್ವೇಶ್, ಸಮಯ ನ್ಯೂಸ್, ಬೆಂಗಳೂರು. ಈ ಬಣ್ಣದ ಲೋಕದಲ್ಲಿ ಇವತ್ತು ಝೀರೋ ಇರೋರು ನಾಳೆ ಹೀರೋ ಆಗ್ತಾರೆ. ಮುಂಜಾನೆ ಟಾರ್ ರೋಡಲ್ಲಿ ನಡೀತಾ ಇರೋರು ಸಾಯಂಕಾಲ ಸ್ಟಾರ್ ಆಗಿರ್ತಾರೆ. ಹೀಗಿದ್ಮೇಲೆ ಈ ಇಂಡಸ್ಟ್ರಿಯ ಸುದ್ದಿ ಸಂಚಲನ ಕೂಡ ಹಂಗೆ ಆಗಿರುತ್ತೆ. ಅದನ್ನೆಲ್ಲವೂ ನೀವು ಕೊಂಚವೂ ಮಿಸ್ ಆಗ್ದಂಗೆ ಪಂಚಲ್ಲಿ ನೋಡ್ಬೇಕು ಅಂದ್ರೆ ಜಸ್ಟ್ ಕೀಪ್ ವಾಚಿಂಗ್ ಸಿನಿ ಸಮಯ. ಸಮಾಚಾರ ನಿರಂತರ.